ಇವತ್ತು ಮೋಟೋ ಬ್ಲಾಗಲ್ಲಿ ದಿ ಬೆಸ್ಟ್ ಆಡಿಯೋ ಸೆಟಪ್ ಮಾಡ್ತಿದ್ದೀವಿ. ಯಾವುದೇ ಥರದ ಮೀಡಿಯಾ ಮೋಡ್, ಸಪ್ರೇಟ್ ಮೈಕ್ ಇಲ್ಲದೆ ನಮ್ಮ ಹತ್ರ ಇಯರ್ಫೋನ್ ಇರ್ತದಲ್ಲ ಅದನ್ನ ನಮ್ಮ ಹೆಲ್ಮೆಟ್ಗೆ ಯೂಸ್ ಮಾಡಿಬಿಟ್ಟೆ ದಿ ಬೆಸ್ಟ್ ಆಡಿಯೋ ಔಟ್ಪುಟ್ ಕೊಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮಸ್ತೆ ಅವ್ರನ್ನ ವೆಲ್ಕಮ್ ಬ್ಯಾಕ್ ಟು ದ ರೆಡ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ನಮ್ಮ ಹೆಲ್ಮೆಟ್ ಇದೆ ಅಲ್ಲ, ಈ ಹೆಲ್ಮೆಟಲ್ಲಿ ನಮ್ಮ ಇಯರ್ಫೋನ್ ಯೂಸ್ ಮಾಡಿ ಆಡಿಯೋ ಸೆಟ್ ಮಾಡ್ತಿದ್ದೀವಿ. ಫಸ್ಟು ಈ ಸೈಡ್ ಸೆಟ್ ಮಾಡೋಣ. ಇದು ನೋಡಿ, ಇದು ಆಪಲ್ದು ಇಯರ್ಫೋನು. ಬ್ಲಾಗಿಂಗ್ಗೆ ಈ ಮೈಕ್ ಯೂಸ್ ಮಾಡ್ತಿದ್ದೀವಿ. ನೋಡಿ, ಈ ಸ್ಪೀಕರ್ ಇಡೋ ಪ್ಲೇಸ್ ಇದೆಲ್ಲ, ಸೊ ಅಲ್ಲಿ ಮೈಕ್ ಇಡ್ತಿದ್ದೀನಿ. ಅಲ್ಲಿ ಮೈಕ್ ಇಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಯೂಸ್ ಮಾಡಬೇಕು ಅನ್ನಿಸಿದ್ರೆ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಇದನ್ನ ಜಸ್ಟ್ ಆ ಥರ ತಳ್ಳಿ ಅದು ಅಲ್ಲೇ ಇರ್ತದೆ. ರಿಮೈನಿಂಗ್ ಇದೊಂದಿದೆ ಅಲ್ಲ, ಈ ವೈರ್ನ ನೀವು ಬೇಕಾದ್ರೆ ಹೆಲ್ಮೆಟ್ ಬ್ಯಾಕ್ ಸೈಡಿಂದ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ಇದರಲ್ಲಿ ನಾವು ಟೆಸ್ಟ್ ಮಾಡೋಣ ಆಡಿಯೋ ಯಾವ ಥರ ರೆಕಾರ್ಡ್ ಆಗುತ್ತೆ ಅಂತ. ಹೆಲ್ಮೆಟಿಂದ ಬಂದಿರೋ ವೈರು ಟಿ ಶರ್ಟ್ ಒಳಗಡೆ ಹಾಕ್ಕೊಂಡು ಮೊಬೈಲ್ ಪ್ಯಾಕೆಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ರೈಡ್ ಸ್ಟಾರ್ಟ್ ಮಾಡೋಣ. ಫೈನಲ್ ಆಗಿ ಆಡಿಯೋ ಟೆಸ್ಟ್ ಮಾಡ್ತಿದ್ದೀವಿ. ಇಲ್ಲಿ ರೆಗ್ಯುಲರ್ ಆಗಿ ಟ್ರಾಫಿಕ್ ಪೊಲೀಸರು ಇದ್ದೇ ಇರ್ತಾರೆ. ಇಲ್ಲಿ ನೋಡಿ, ಈ ಪ್ಲೇಸಲ್ಲಿ ರೆಗ್ಯುಲರ್ ಆಗಿರ್ತಾರೆ. ಅಪ್ಪಿ ತಪ್ಪಿ ಯಾರಾದರೂ ಹೆಲ್ಮೆಟ್ ಹಾಕದೆ ಬಂದಿದ್ರೆ ರಪ್ಪನ್ ಸೈಡ್ಗೆ ಹೇಳ್ಕೊತಾರೆ. ಅವ್ರಿಗೆ ಡೌಟ್ ಬಂದರೆ ಸಾಕು. ಸೊ ಆಡಿಯೋ ಚೆನ್ನಾಗಿ ಬರ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಯ್ನ್ ಏನಂತ ಹೇಳಿದ್ರೆ ಏರ್ ಸೌಂಡ್ ಬರಬಾರ್ದು. ಏರ್ ನಾಯ್ಸ್ ಇರ್ತದಲ್ಲ ಅದು ಕಮ್ಮಿ ಬಂದರೆ ಸಾಕು. ಇಯರ್ಫೋನಲ್ಲಿ ಅದೊಂದು ಸ್ಪೆಷಲ್ ಫ್ಯೂಚರ್ ಇರ್ತದೆ, ನಾಯ್ಸ್ ರೆಡ್ಯೂಸ್ ಮಾಡೋಕ್ಕೆ. ನಮ್ಮ ಅಡ್ವೆಂಚರ್ ಫ್ಯೂಲ್ ಹಾಕ್ಸ್ಬೇಕು. ಮೊನ್ನೆ ಲಾಸ್ಟ್ ಸೈಡ್ ಹೋಗಿ ಬಂದಿದ್ನಲ್ಲ, ಆವಾಗ ಹೋಗಿ ಬೈಕ್ ಪಾರ್ಕ್ ಮಾಡಿರೋದು. ಈಗ ತೆಗಿತಿದ್ದೀನಿ. ರೋಡ್ ರೋಲರ್ ಒಳ್ಳೆ ಒಳ್ಳೆ. ನಾವು ಸ್ಟ್ರೈಟ್ ಹೋಗ್ಬೇಕಾ? ಆ ಫ್ಲೈವೇರ್ ಒಳಗಡೆ ಹೋಗ್ಬೇಕಿತ್ತು ನಾವು. ಲೆಫ್ಟ್ ಸೈಡ್ ಒಂದು ರೋಡ್ ಕಾಣಿಸ್ತು ಅಂತ ಬಂದೆ. ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇದೆಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಏನೋ. ನೋಡಿ, ಅಲ್ಲೊಂದು ಬಸ್ ಸ್ಟಾಪ್ ಆಗಿದೆ. ಆ ಲೈನ್ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಫುಲ್ ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿದೆ. ಅಂತೂ ಇಂಥ ಸಿಗ್ನಲಿಂದ ಹೊರಗಡೆ ಬೀಳೋಷ್ಟರಲ್ಲಿ ದೇವರೇ ಕಾಣಿಸಿದ್ರು. ನಾವು ವಾಟರ್ ಪ್ರೂಫ್ ಒಂದು ಕೇಸ್ ಬರ್ತದೆ ಗೋಪ್ರದು, ಅದನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಫಿಟ್ ಮಾಡಿಬಿಟ್ರೆ ಮಳೆ ಬಂದಾಗ ಕೂಡ ಗೋಪ್ರ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು. ಹಾಳಾಗೋದು ಆ ಥರದ್ದೇನಿರಲ್ಲ, ಯಾಕಂದರೆ ಅದು ಸಪ್ರೇಟ್ ಇದು ಸಪ್ರೇಟ್ ಇರ್ತದೆ. ಅದು ವಾಟರ್ ಪ್ರೂಫ್ ತುಂಬ ಚೆನ್ನಾಗಿರುತ್ತೆ. ನಾನೀಗ ಹೆಡ್ಫೋನ್ ಯೂಸ್ ಮಾಡಿದ್ದೀನಲ್ಲ, ಇದೇ ಥರದ್ದೇ ಒಂದು ಮೈಕ್ ಬರ್ತದೆ. ನಾರ್ಮಲ್ ಆಗಿ ಒಂದು ಸಣ್ಣದು ಒಂದು 4 ಪಿನ್ ಇರ್ತದಲ್ಲ, ಈಗ ಐಫೋನ್ ಹೆಡ್ಫೋನ್ಗೆ ಪಿನ್ ಸ್ಲಾಟ್ ಇದೆಲ್ಲ, ಆ ಸ್ಲಾಟ್ ಥರನೇ ಒಂದು ಮೈಕ್ ಸಿಗುತ್ತೆ. ಅದು ನೀವು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡ್ಕೊಂಬಿಟ್ಟು ಆ ಮೈಕ್ ಯೂಸ್ ಮಾಡಿದ್ರು ಅಂದರೆ ಒನ್ ಟೈಮ್ ಫಿಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ನೀವು ಆರಾಮಾಗಿ ಯೂಸ್ ಮಾಡ್ಕೊತಾ ಇರ್ಬೋದು. ಮೀಡಿಯಾ ಮೋಡ್ ಬಂದು ಆಲ್ಮೋಸ್ಟ್ ಅಲ್ಲೂ ನಿಮಗೆ 8,000 7,000 ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ತೋರಿಸ್ತಿದೆ. ಅದು ಅಲ್ಲದೆ ಇನ್ನು ಮೀಡಿಯಾ ಮೋಡ್ ತೊಗೊತೀನಿ ಅಂತ ಹೇಳಿದ್ರೆ ನೀವು ಅದಕ್ಕೊಂದು ಸಪ್ರೇಟ್ ಮೈಕ್ ಬೈ ಮಾಡಲೇಬೇಕು. ಮೀಡಿಯಾ ಮೋಡ್ ಬೇಡ, ನಾನು ಸಪ್ರೇಟಾಗಿ ಮಾಡ್ಕೊತೀನಿ ಅಂದರೆ ಅಡ್ಯಾಪ್ಟರ್ ತೊಗೋಬೇಕು. ಆಡಿಯೋ ಅಡ್ಯಾಪ್ಟರು, ಅದಕ್ಕೊಂದು ಕೇಸು, ಈ ಥರ ಸೆಟ್ ಮಾಡ್ಕೊಂಬಿಟ್ರೆ ಆಡಿಯೋ ಯಾವುದೇ ಥರದ ಪ್ರಾಬ್ಲಮ್ಮು ಆ ಥರ ಏನಿರಲ್ಲ. ಇನ್ನೊಂದೇನೆಂದರೆ ಅಷ್ಟೇ ಅಮೌಂಟು ಸೇವ್ ಆಗುತ್ತೆ. ಫೋನ್ ಇನ್ನೊಂದು ಅಡಿಷ್ನಲ್ ಆಗಿ ಇಟ್ಕೊಂಡಿರಿ. ರೆಗ್ಯುಲರ್ ಬೇಸಲ್ಲಿ ಒಂದು ಹೆಡ್ಫೋನ್ ಇಟ್ಕೊಳ್ಳಿ. ಈ ಹೆಲ್ಮೆಟ್ಗಂತ ಒಂದು ಹೆಡ್ಫೋನ್ ಫಿಟ್ ಮಾಡಿ ಬಿಟ್ಬಿಡಿ. ಇದು ತುಂಬ ಚೆನ್ನಾಗಿರ್ತದೆ. ದಿ ಬೆಸ್ಟ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಗೋಪ್ರನೂ ಧೂಳು ಬೀಳ್ದಿರ, ಲಾರಿಗಳ ಟೈರ್ಗಳಿಂದ ಸಣ್ಣ ಸಣ್ಣ ಕಳ್ಳುಗಳ ಥರ ಬೀಳುತ್ತೆ, ಇನ್ನು ಸಣ್ಣ ಸಣ್ಣ ಮೊನ್ನೆಲ್ಲ ಬೀಳುತ್ತೆ. ಸೊ ಅದೆಲ್ಲ ಕ್ಯಾಮ್ರಾಗೆ ಬಿದ್ದು ಗ್ಲಾಸ್ ಹೊಡೆದೋಗೋದು ಆ ಥರ ಪ್ರಾಬ್ಲಮ್ ಇರಲ್ಲ. ಒಂದು ಕೇಸ್ ಹಾಕ್ಸ್ಕೊಂಡ್ಬಿಟ್ರೆ ವಾಟರ್ ಪ್ರೂಫ್ ಕೇಸು, ಅದು ನಿಮ್ಮ ಗೋಪ್ರನೂ ಚೆನ್ನಾಗಿರುತ್ತೆ. ಮಳೆ ಬಿದ್ದಾಗ ಯಾವುದೇ ಥರದ ಪ್ರಾಬ್ಲಮ್ಸ್ ಬರೋಲ್ಲ. ಕಮ್ಮಿ ಬಜೆಟಲ್ಲಿ ಆಡಿಯೋ ಸೆಟಪ್ ಮಾಡಬೇಕಂದ್ರೆ ನೋಡಿ, ನಿಮ್ಮ ಹೆಡ್ಫೋನ್ ಯೂಸ್ ಮಾಡಿ ಈ ಥರನೂ ಯೂಸ್ ಮಾಡ್ಕೋಬೋದು. ಬ್ಲಾಗ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲಿಂದ ಬರೀ ಟ್ರಾಫಿಕ್ ಜಾಮೇ ಇರುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದ್ರೆ ಮರೀದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Inside of me, blood so violently, thanks for trying me. Now it's finally time to see how this rivalry becomes a dynasty.